Hello students, welcome to the history class for BA 1 semester. BA 1 semester ವಿದ್ಯಾರ್ಥಿಗಳಿಗೆ ಇತಿಹಾಸ ವರ್ಗಕ್ಕೆ ಸ್ವಾಗತ. ಹಿಂದಿನ ಕ್ಲಾಸ್ನಲ್ಲಿ ವಿಷಯ ಪ್ರಾರಂಭ ಮಾಡಿದ್ದೆ ಪೂರ್ವ ಇತಿಹಾಸ ಕಾಲ. The prehistoric period I had started the discussion. Now we will go to the mainly the different stages. So in our previous class we had studied about a Paleolithic phase. ಹಳೆ ಶಿಲಾಯುಗದ ಬಗ್ಗೆ ಇದರ ಭಾಗವನ್ನು ನಾವು ನೋಡಿದ್ವಿ. ಹೇಗೆ ಮಾನವನಲ್ಲಿ ವಾಸವಾಗಿದ್ದನೋ, ಅವನ ಸಂಸ್ಕೃತಿ ಏನಿತ್ತು, ಯಾವ ರೀತಿಯಾಗಿ ಅವನು ಪ್ರಕೃತಿಯ ಮೇಲೆ ಅವಲಂಬನೆ ಆಗಿದ್ದಾನೆ. He was completely dependent on nature. How was the life under the Paleolithic period? That is old Stone Age. Now we move to the next one, that is the Mesolithic age, Madhya Shilayuga, the Mesolithic age, Madhya Shilayuga, or it is also called as Microlithic age. ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕೂಡ ಕರೆಯಲಾಗಿದೆ. ಇಲ್ಲಿ ಏನು ಬದಲಾವಣೆಗಳಾದವು, ವಾಟ್ ವರ್ ದ ಚೇಂಜಸ್ ಇನ್ ದ ಹ್ಯೂಮನ್ ಲೈಫ್, ಅಲ್ಲೇ ಮಾನವನ ಯಾವ ರೀತಿಯಾಗಿ ತನ್ನನ್ನು ತಾನು ಇಲ್ಲೇ ಬದಲಾಯಿಸಿಕೊಂಡ, ಹೌ ಹಿ ಚೇಂಜ್ಡ್ ಹಿಸ್ ಲೈಫ್. What were the new features we noticed which were absent in the Paleolithic period? ಹಳೆ ಶಿಲಾಯುಗದಲ್ಲಿ ನಾವು ಅದನ್ನು ಕಂಡು ಬರೋದಿಲ್ಲ, ಆದರೆ ಮಧ್ಯ ಶಿಲಾಯುಗದಲ್ಲಿ ಆ ಕೆಲವು ವಿಷಯಗಳನ್ನು ನೋಡ್ತೀವಿ. ಅಂದರೆ ದಿಸ್ ಇಸ್ ಹೌ ದ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ಲೈಫ್, ಹ್ಯೂಮನ್ ಕಲ್ಚರ್, ಸೋಷಿಯಲ್ ಆರ್ಗನೈಜೇಷನ್ಸ್ ಕೇಮ್ ಅಪ್. ಮಾನವ ಜೀವ, ಸಂಸ್ಕೃತಿ, ಸಂಘಟನೆ ಯಾವ ರೀತಿಯಾಗಿ ಬೆಳೆಯಿತು ಅದನ್ನು ಇಲ್ಲಿ ನಾವು ನೋಡಬಹುದು. ನಾವು we have to study the Mesolithic age, which covers the period from 20,000 BC to 10,000 BC. 20,000 ಕ್ರಿಸ್ತ ಪೂರ್ವದಿಂದ 10,000 ಕ್ರಿಸ್ತ ಪೂರ್ವ. ಇದನ್ನು ಸಾಮಾನ್ಯವಾಗಿ ಮಧ್ಯ ಶಿಲಾಯುಗ ಎಂದು ಗುರುತಿಸಲಾಗಿದೆ. ಇಟ್ ಇಸ್ here identified as the Mesolithic period or Microlithic. ಮೆಸೋ ಅಂದರೆ ಮಧ್ಯ, ಹಾಗೆ ಮೈಕ್ರೋ ಅಂತ ಹೇಳಕ್ ಕರೆದ್ರು ಮೈಕ್ರೋಲಿಥಿಕ್, ಬಿಕಾಸ್ ಹಿಯರ್ ವಿ ನೋಟಿಸ್ ದ ಟೂಲ್ ಸೈಜ್ ವರ್ ವೆರಿ ಸ್ಮಾಲ್. ಅಲ್ಲಿ ಹಳೆ ಶಿಲಾಯುಗದಲ್ಲಿ ಬಳಸ್ತಾ ಇರುವಂಥ ಆಯುಧಗಳನ್ನು ನೀವು ನೋಡಿದ್ರೆ ಬೃಹತ್ ಆಕಾರದಿದ್ದು, ಆದರೆ ಇಲ್ಲಿ ಲಘು ರೂಪದಲ್ಲಿರುವಂಥ ಆಯುಧಗಳಿದ್ದು. ಅದಕ್ಕೆ ಅದನ್ನು ಮೈಕ್ರೋಲಿಥಿಕ್ ಅಂತ ಹೇಳಿದ್ರು. ಲಿಥಿಕ್ ಅಂದರೆ ಸ್ಟೋನ್, ಮೈಕ್ರೋ ಅಂದರೆ ಲಘು ರೂಪ, ಚಿಕ್ಕ ಚಿಕ್ಕ ಈ ಒಂದು ಆಯುಧಗಳನ್ನು ಇಲ್ಲೇ ಬಳಸಲಾಯಿತು. ಸೊ ನಾವು ದಿಸ್ ವಾಸ್ ವಾಟ್ ವಾಸ್ ದ ನ್ಯೂ ಚೇಂಜ್. Why he took up this here, mainly using of the small here weapons, the tools, ಲಘು ರೂಪದ ಆಯುಧಗಳು, ಉಪಕರಣಗಳನ್ನು ಯಾಕೆ ಬಳಸಲಿಕ್ಕೆ ಪ್ರಾರಂಭ ಮಾಡಿದ, that we will see in the culture. ಅಂದರೆ ಮಾನವನ ಆ ಬುದ್ಧಿಶಕ್ತಿ ಕೂಡ ಹೇಗೆ ಬೆಳೀತಾ ಹೋಯಿತು, how his intelligence also developed, you should understand it. ಅಂದರೆ ತನ್ನ ಈ ಒಂದು ಬುದ್ಧಿಶಕ್ತಿಯನ್ನು ಕೂಡ ಅವನು ಬೆಳೆಸಲಿಕ್ಕಂತ he became creative in nature. ಆ ಒಂದು ಇಲ್ಲೇ ತನ್ನದೇ ಆದಂಥ ಶಕ್ತಿಯನ್ನು ಬಳಸಿ, ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ತಾನು ಒಂದು ತನ್ನ ಜೀವನಕ್ಕೆ ಒಂದು ಹೊಸ ರೂಪವನ್ನು ನೀಡಿದ್ದಾನೆ ಅವನು. He gave a new term, he gave a new here nature to the mainly his life. So that is what we are going to study, how in the Neolithic phase that later developed. So what we find is mainly the here Paleolithic period, how his life was there. Now in Mesolithic, what we come across. Now if you look at this, the Mesolithic mainly concentrated in North India and to some extent in South India. ಅಲ್ಲಿ ಉತ್ಖನಗಳು ಏನು ನಡೆದವೆ, ಆಧಾರಗಳು ಏನು ಸಿಕ್ಕವೆ, ಹೆಚ್ಚಿನ ನಮಗೆ ಈ ಒಂದು ಸ್ಥಳಗಳು ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟದ್ದು ಉತ್ತರ ಭಾರತದಲ್ಲಿ ಸಿಕ್ಕವು. ಮೋಸ್ಟ್ ಆಫ್ ದೆಮ್ ಆರ್ ಇನ್ here North India, like what we have in Rajasthan ಸಿಕ್ಕದ, ಗುಜರಾತ್ನಾಗ ಸಿಕ್ಕದ, ಮಧ್ಯ ಪ್ರದೇಶನಾಗ ಸಿಕ್ಕಾವ, ಉತ್ತರ ಪ್ರದೇಶನಾಗ ಸಿಕ್ಕಾವ. So there we have found. In the south, in the Tamil Nadu we have found. ತಮಿಳುನಾಡು ಸ್ವಲ್ಪ ಕರ್ನಾಟಕದ ಭಾಗ, ಇಲ್ಲೇ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾವ. So that is what we have got. Mainly here concentration of the Mesolithic. In these we have found the evidences. ಇಲ್ಲಿ ನಮಗೆ ದಾಖಲೆಗಳು ಸಿಕ್ಕಾವ. We have found these evidences here. So how was mainly here the life during his period, and here what were the new types of the tools he has used and that have been discovered. So first we will try to know here
ವಿಚ್ ಆರ್ ದ ಇಂಪಾರ್ಟೆಂಟ್ ಸೈಟ್ಸ್, ಇದಕ್ಕೆ ಮುಖ್ಯವಾಗಿ ಬರುವಂಥ ಸ್ಥಳಗಳು ಯಾವುವೆ ಅವನ್ನ ನಾವು ಗಮನಿಸ್ತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ಇನ್ ಗುಜರಾತ್ ವಿ ಹ್ಯಾವ್ ಗಾಟ್ ಲಂಗ್ ನಂಜ್ ಇನ್ ಗುಜರಾತ್, ಲಂಗ್ ನಂಜ್. ಕೈಮೂರ್ ಉತ್ತರ ಪ್ರದೇಶ್, ಕೈಮೂರ್ ಉತ್ತರ ಪ್ರದೇಶ್. ಬಿಂಬಪೆಟ್ಟಕ ಕಾರವಾರ ಮತ್ತು ಆದಮ್ಗರ್ ಮಧ್ಯಪ್ರದೇಶ್. ಬಿಂಬಬೆಟ್ಟಕ ಕಾರವಾರ ಮತ್ತು ಆದಮ್ಗರ್ ಆರ್ ಇನ್ ಮಧ್ಯಪ್ರದೇಶ್. ಬಾಗೋರ್ ರಾಜಸ್ಥಾನ್, ಬಾಗೋರ್ ರಾಜಸ್ಥಾನ್. ತಿನ್ನವಳ್ಳಿ ಇನ್ ತಮಿಳುನಾಡು. ದ ವೆರಿ ಇಂಪಾರ್ಟೆಂಟ್ ಸೈಟ್ಸ್ ವಾಟ್ ವಿ ಹ್ಯಾವ್ ಗಾಟ್, ಇಲ್ಲಿ ಬರುವಂಥ ಮುಖ್ಯವಾದಂಥ ಸ್ಥಳಗಳಿವೆ. ಸೊ ವಿ ಹ್ಯಾವ್ ಗಾಟ್ ಲಂಘಂಜ್ ಇನ್ ಗುಜರಾತ್, ಕೈಮೂರ್ ಇನ್ ಉತ್ತರ ಪ್ರದೇಶ್, ಬಿಂಬಬೆಟ್ಟಕ ಕಾರವಾರ, ಆದಮ್ಗರ್ ಇನ್ ಮಧ್ಯಪ್ರದೇಶ್, ಬಾಗೋರ್ ಇನ್ ರಾಜಸ್ಥಾನ್ and Tinnavelli in Tamil Nadu. So if you look at most of the sites are concentrated in Narmada basin. ನರ್ಮದಾ ನದಿ ಬಯಲು ಪ್ರದೇಶ ಏನಿದೆ ಅಲ್ಲಿ ಹೆಚ್ಚಿನ ನಮಗೆ ಸ್ಥಳಗಳು ಸಿಕ್ಕಾವ. ಅಲ್ಲಿ ಬಿಂಬಬೆಟ್ಟಕ, ಕಾರವಾರ ಮತ್ತು ಆದಮ್ಗರ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ ಸೆಂಟ್ರಲ್ ಇಂಡಿಯಾ, ಮಧ್ಯ ಭಾರತದಲ್ಲಿ ಹೆಚ್ಚಿನ ನಮಗೆ ಸ್ಥಳಗಳು ಸಿಕ್ಕಾವ. ಸೊ ವಾಟ್ ಆರ್ ಮೇನ್ಲಿ ದ ಹಿಯರ್ ದ ಎವಿಡೆನ್ಸಸ್ ವಿ ಹ್ಯಾವ್ ಫೌಂಡ್. ವಾಟ್ ಆರ್ ದ ಟೈಪ್ಸ್ ಆಫ್ ದ ಟೂಲ್ಸ್, ಇಲ್ಲಿ ಸಿಕ್ಕಂಥ ಆಯುಧಗಳು ಹೇಗಿವೆ. ಸೊ ವಿ ಹ್ಯಾವ್ ಫೌಂಡ್ ಹಿಯರ್ ಮೆನಿ ರಾಕ್ ಶೆಲ್ಟರ್ಸ್, ಗುಹೆಗಳು ಸಿಕ್ಕಾವು ಎಲ್ಲಿ ಅಲ್ಲಿ ಮಾನವನು ವಾಸವಾಗಿದ್ದನು. ಸೊ ವಿ ಹ್ಯಾವ್ ಫೌಂಡ್ ದಿ ಹಿಯರ್ ಕೇವ್ಸ್, ಹಿಯರ್ ದ ಕೇವ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಆರ್ ದ ರಾಕ್ ಶೆಲ್ಟರ್ಸ್. ಸೊ ಹಿ ಡಿಡ್ ನಾಟ್ ನೋ ದ ಆರ್ಟ್ ಆಫ್ ಎಕ್ಸ್ಕವೇಟಿಂಗ್ ದ ಕೇವ್ಸ್. ಆ ಗುಹೆಗಳನ್ನು ಕೊರೆಯುವಂಥ ಅವನಿಗೆ ಈ ಒಂದು ಕಲೆ ಇರಲಿಲ್ಲ. ಇಲ್ಲ ದ ನ್ಯಾಚುರಲ್ ಕೇವ್ಸ್, ಪ್ರಕೃತಿಯಿಂದ ಈ ತಯಾರಾದಂಥ ಗುಹೆಗಳಲ್ಲಿ ಅವನು ವಾಸವಾಗುತ್ತಾ ಇದೆ. ಸೊ ದೇ ಆರ್ ಕಾಲ್ಡ್ ಆಸ್ ಅ ರಾಕ್ ಶೆಲ್ಟರ್ಸ್. ದೇ ಆರ್ ನ್ಯಾಚುರಲ್ ಕೇವ್ಸ್, ನೈಸರ್ಗಿಕ ಗುಹೆಗಳಂತ ಏನು ಹೇಳ್ತೀವಿ, ದ ನ್ಯಾಚುರಲ್ ಕೇವ್ಸ್, ಅದು ಅಲ್ಲಿ ವಾಸವಾಗ್ತಾ ಇದ್ದಾನೆ. ಆ್ಯಂಡ್ ದ ಎವಿಡೆನ್ಸಸ್ ದಟ್ ವಿ ಹ್ಯಾವ್ ಫೌಂಡ್ ಇಸ್ ದ ಸ್ಮಾಲ್ ಫ್ಲೇಕ್ಡ್ ಹಿಯರ್ ಟೂಲ್ಸ್, ಲಘು ರೂಪದಲ್ಲಿರುವಂಥ ಆಯುಧಗಳು ನಮಗೆ ಸಿಕ್ಕಿವೆ. ವಿ ಹ್ಯಾವ್ ಫೈಂಡ್ ದಿಸ್ ಪರ್ಟಿಕ್ಯುಲರ್ಲಿ ಹಿಯರ್ ದ ಮೈಕ್ರೋಲಿಥಿಕ್ಸ್. ಅದಕ್ಕೆ ಅದನ್ನು ಲಘು ಸೂಕ್ಷ್ಮ ಯುಗ ಅಂತ ಹೇಳಿ ಕರೆಯಲಾಗಿದೆ. ದಿಸ್ ಇಸ್ ದಟ್ಸ್ ವೈ ಮೈಕ್ರೋಲಿಥಿಕ್, ಲಘು ಶಿಲಾಯುಗ ಅಂಥೇಳಿ ಈ ಒಂದು ಕರೆಯಲಾಗಿದೆ. ಸೊ ವೈ ದಿಸ್ ಕ್ವಶನ್ ಕೇಮ್, ವೈ ಹಿ ಬಿಗ್ಯಾನ್ ಟು ಯೂಸ್ ದಿಸ್ ಮೈಕ್ರೋಲಿಥಿಕ್ಸ್. ಇಲ್ಲ ಅಂದರೆ ಮಾನವನ ಬುದ್ಧಿಶಕ್ತಿ ಹೇಗೆ ಬೆಳೀತಾ, ಹೌ ಈಸ್ ಇಂಟೆಲಿಜೆನ್ಸ್ ಡೆವಲಪ್. ನಾವು ಯೂಶಲಿ ಹಿಯರ್ ಫಾರ್ ಹಿಸ್ ಫುಡ್ ಹಿ ಯೂಸ್ ಟು ಹಂಟ್ ದ ಎನಿಮಲ್ಸ್. ಬೇಟೆ ಆಡಲು ಇಲ್ಲಿ ಅವನ ತನ್ನ ಪಶುಗಳನ್ನು ಈ ಒಂದು ಕೊಂದು ಅದರ ಆಹಾರವನ್ನು ತೆಗೆದುಕೊಳ್ತಾ ಇದ್ದ ಬೇಟೆಯಾಡಿ. ಸೊ ಫಾರ್ mainly hunting he used the natural stones or some forms were given and the big stones were used and he used to go near the animal and he used to hit it. ಯಾಕಂದರೆ ದೂರಿಂದ ಹೋದ್ರೆ ಆಗೋದಿಲ್ಲ, ಅದರ ಸಮೀಪ ಹೋಗಿ ಅದನ್ನು ಈ ಒಂದು ಅಲೆ ಬೇಟೆ ಆಡಬೇಕಾಗ್ತಾ ಇತ್ತು. ಸೊ ಇಟ್ ವಾಸ್ ಡೇಂಜರಸ್, ಅದು ಅಪಾಯಕಾರಿ ಇತ್ತು. ಕೆಲವು ಸಂದರ್ಭದಲ್ಲಿ ಆ ಕಾಡು ಮೃಗಗಳ ಈಲೆ ಮಾನವರ ಮೇಲೆ ಆಕ್ರಮಣ ಮಾಡ್ಬೋದು. ಸಮಟೈಮ್ಸ್ ದ ವೈಲ್ಡ್ ಅನಿಮಲ್ಸ್ ಮೇ ಅಟ್ಯಾಕ್ ದ ಮ್ಯಾನ್. So he was not that here mainly efficient to keep a distance, because throwing a big stone at an animal it is not possible. So he has to go at least here to some nearer to it. ಅದಕ್ಕೆ ಸಮೀಪವಾಗಿ ಹೋಗಬೇಕಾಗ್ತಾ ಇತ್ತು. ಸೊ ವಾಟ್ ಹ್ಯಾಪನ್ಡ್ ಇಸ್ there was every danger for his life. ಅವನ ಪ್ರಾಣಕ್ಕೆ ಅಪಾಯ ಇರ್ತಾ ಇತ್ತು. Now he thought, why can't I mainly hunt the animals from at a distance? ದೂರ ನಿಂತ್ಕೊಂಡು ನಾನು ಯಾಕೆ ಬೇಟೆ ಆಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದೆ. ಅದನ್ನು ಹೇಗೆ ಮಾಡಿದಂದರೆ ದ ಸ್ಟೋನ್ಸ್ ವೇರ್ ಬ್ರೋಕನ್, ಆ ಕಲ್ಲುಗಳನ್ನು ಏನು ಮಾಡ್ದ, ಅದನ್ನು ಒಡೆದು ದ ಫೇಕ್ಸ್ ವೇರ್ ಶಾರ್ಪನ್ಡ್, ಅದರ ತುಂಡುಗಳು ಏನು ಬಂದಿದ್ದೋ ಅದನ್ನು ಹರಿತಗೊಳಿಸಿದ. ದ ಫೇಕ್ಸ್ ವೇರ್ ಆ್ಯಂಡ್ ದೇ ಪರ್ಟಿಕ್ಯುಲರ್ಲಿ ವೇರ್ ಟೈಡ್ ಟು ದ wooden stick or to the bones and they were used as the tools to hunt the animals. So from a distance he could hunt the animals. So that was his safety he thought. ತನ್ನ ಈ ಒಂದು ಇಲ್ಲಿ ಆತ್ಮರಕ್ಷಣೆ ಅಂತ ಹೇಳಿದ, ಅಂದರೆ ದೂರಿಂದಲೇ ಬೇಟೆ ಆಡಲು ಪ್ರಾರಂಭ ಮಾಡಿದ. ಕಲ್ಲನ್ನು ಒಡೆದು ಅದರ ಇಲ್ಲೇ ತುಣುಕುಗಳ ಈ ಒಂದು ಹರಿತಗೊಳಿಸಿ he sharpened the fakes and he tied it to here a wooden stick or the bones of the animals and used it as a weapon. So this particularly the thing helped him to hunt the animals at a distance. And it was also easy for him to here dig the earth, get the roots, shrubs here for his food,
ಸೊ ಬಿಕಾಸ್ ಇಟ್ ವಾಸ್ ಹ್ಯಾಂಡಿ ಆ್ಯಂಡ್ ಇಟ್ ವಾಸ್ ಲೈಟ್ ಆ್ಯಂಡ್ ಹಿ ಕುಡ್ ಕ್ಯಾರಿ, ದೊಡ್ಡ ದೊಡ್ಡ ಕಲ್ಲು ಬದಲಾಗಿ ಸಣ್ಣ ಸಣ್ಣ ಲಘು ಆಯುಧಗಳನ್ನು ಬಳಸಿದ. ಅದಕ್ಕೆ ಸರಳವಾಗಿ ನೆಲವನ್ನು ಅಗದು ಅಲ್ಲೇ ಗಡ್ಡೆ ಗೆಣಸು ಇದನ್ನು ಈ ಒಂದು ಅವನು ತೆಗೆಯಲಿಕ್ಕೆ ಸರಳವಾಯಿತು. ಮತ್ತು ಕೆಳಗಿಂದ ದೂರವಾಗಿ ಮೇಲೆ ವೃಕ್ಷದಲ್ಲಿದ್ದಂಥ ಇಲೆ ಹಣ್ಣುಗಳನ್ನು ಈ ಒಂದು ತೆಗೆದು ಅವನಿಗೆ ಸಾಧ್ಯವಾಯಿತು. ಸೊ ವಿ ಕಮ್ ಅಕ್ರಾಸ್ ಲಾಟ್ ಆಫ್ ಹಿಯರ್ ಚೇಂಜಸ್ ಟು ಪ್ಲೇಸ್. ದಟ್ ಈಸ್ ಹೌ ದ ಕ್ರಿಯೇಟಿವ್ನೆಸ್ ಕೇಮ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ನೌ ವಿ ಫೈಂಡ್ ಹಿಯರ್ ವಾಟ್ ಹಿಯರ್ ದ ಫ್ಲೇಕ್ ಟೂಲ್ಸ್ ವೈ ದೇ ವರ್ ಯೂಸ್ಡ್. ಅದಕ್ಕಾಗಿ ಆ ಒಂದು ಇಲ್ಲೇ ಸಣ್ಣ ಸಣ್ಣ ಯಾಕೆ ಈ ಒಂದು ಆಯುಧಗಳನ್ನು ಬಳಸಿದ್ರು. ಫಾರ್ ಎಕ್ಸಾಂಪಲ್ ಹಿಯರ್ ದ ಫ್ಲೇಕ್ ಸ್ಟೋನ್ಸ್ ವೇರ್ ಯೂಸ್ಡ್. ಹಿಯರ್ ದೇ ವೇರ್ ಕಟ್ ಸ್ಮಾಲ್ ಆ್ಯಂಡ್ ದಿಸ್ ವಾಸ್ ಪುಟ್ ಟು ದಿ ಹಿಯರ್ ಎ ವುಡನ್ ರಾಡ್ ಆ್ಯಂಡ್ ಇಟ್ ವಾಸ್ ಯೂಸ್ಡ್ ಆಸ್ ಎ ಸ್ಪಿಯರ್. ಇದರ ಭರ್ಜಿಯಾಗಿ ಬಳಸ್ತಾ ಇತ್ತು. ಆರ್ ವಿ ಕಮ್ ಅಕ್ರಾಸ್ ದ ಸ್ಮಾಲ್ ಫೇಕ್ಸ್ ವೇರ್ ಮೇಡ್ ಆ್ಯಂಡ್ ಹಿಯರ್ ದೇ ವೇರ್ ಥ್ರೂ ದಿ ಹಿಯರ್ ಆರೋ ವಾಸ್ ಮೇಡ್. ಅದರಿಂದ ಬಾಣವನ್ನು ಮಾಡಿ ಅದನ್ನು ದೂರಿಂದಲೇ ಪಶುವನ್ನು ಹೊಡಿತಾ ಇತ್ತು. ಸೊ ದಿಸ್ ಇಸ್ ವಾಟ್ ದ ಫೇಕ್ ಟೂಲ್ಸ್ ಕೇಮ್ ಅಪ್. ಅದಕ್ಕೆ ಇದನ್ನ ಇಲ್ಲೇ ಫ್ಲೇಕ್ಡ್ ಟೂಲ್ಸ್ ಅಂತ ಹೇಳ್ತೀವಿ. ಇದನ್ನ ಲಘು ರೂಪದಲ್ಲಿ ಇರುವಂಥ ಆಯುಧಗಳನ್ನು ನಾವು ನೋಡ್ತೀವಿ. ದ ಫ್ಲೇಕ್ ಟೂಲ್ಸ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಮೆಸೊಲಿಥಿಕ್. ಮೆಸೊಲಿಥಿಕ್ ಅಥವಾ ಮಧ್ಯಶಿಲಾಯುಗದ ಒಂದು ಮುಖ್ಯ ಲಕ್ಷಣವಾಗಿದೆ. ಸೊ ಎರಡನೇದಾಗಿ ಹಿ ಸ್ಟಾರ್ಟೆಡ್ ಬರಿಂಗ್ ದ ಡೆಡ್. ಇದು ಒಂದು ಹೊಸದಾಗಿ ನೋಡ್ತೀವಿ. ಆ ಗುಹೆಗಳಲ್ಲಿ ನಮಗೆ ಕೆಲವು ಅಥವಾ ಗುಹೆ ಅದರ ಅಕ್ಕಪಕ್ಕದಲ್ಲಿ ನಮಗೆ ಈ ಒಂದು ಅಸ್ಥಿಪಂಜರಗಳು ಸಿಕ್ಕವು. ಅವರು ಹುಗಿದಿದ್ದಾರೆ. ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಬರೀಡ್ ಆ್ಯಂಡ್ ದೇ ಶೋ ದ್ಯಾಟ್ ಹಿಯರ್ ದ ಬರಿಯಲ್ ಪ್ರಾಕ್ಟಿಸ್ ಸ್ಟೋರಿ ಸ್ಟಾರ್ಟೆಡ್. ದ ಬರಿಯಲ್ practice slowly started among the people. So the burial system came up. He began to bury. See, these are the customs, the funeral customs developed. ಶವ ಸಂಸ್ಕಾರ ಪದ್ಧತಿಯನ್ನು ಬೆಳೆಸ್ಕೊಳ್ಳೋದು ಕ್ರಮೇಣವಾಗಿ. ಸೊ ಅರ್ಲಿಯರ್ ವಾಟ್ ಯೂಸ್ ಟು ಹ್ಯಾಪನ್, ಹಿ ಯೂಸ್ ಟು ಲೀವ್ ದ ಡೆಡ್ ಆ್ಯಂಡ್ ಹಿ ಯೂಸ್ ಟು ಮೂವ್. ಅಲ್ಲಿ ಯಾರು ಈ ಒಂದು ಮರಣ ಹೊಂದಿದ್ರೆ ಅವನು ಅಲ್ಲೇ ಬಿಟ್ಟು ಅವ್ನು ಮುಂದೆ ಹೋಗ್ತಾ ಇದ್ದ, ಶವ ಅಲ್ಲೇ ಬಿಟ್ಟು. ಆದರೆ ಈಗ ಅದಕ್ಕೆ ಶವ ಸಂಸ್ಕಾರ ಮಾಡಲು ಕಲ್ತ. ದಟ್ ಈಸ್ the burial of the dead started, and burials we have found here in and around the caves. ಆ ಗುಹೆಗಳಲ್ಲಿ ಮತ್ತು ಅದರ ಸುತ್ತಮುತ್ತ ಪ್ರದೇಶದಲ್ಲಿ ನಮಗೆ ಈ ಒಂದು ಅಲ್ಲಿ ರುದ್ರಭೂಮಿಗೆ ಸಿಕ್ಕವ, ಅಸ್ಥಿಪಂಜರಗಳು ಸಿಕ್ಕವ ಅಲ್ಲಿ. ದಟ್ ಈಸ್ ವಾಟ್ ದ ಬರಿಯಲ್ ಸಿಸ್ಟಮ್ ಗೆ. ಸೊ ಹಿ ಆಲ್ಸೋ ಲರ್ನ್ ದ ಯೂಸ್ ಆಫ್ ಫೈರ್. ಬೆಂಕಿ ಈ ಒಂದು ಅದರ ಬಗ್ಗೆ ಈ ಒಂದು ತಿಳ್ಕೊಳ್ಳಲು ಪ್ರಾರಂಭ ಮಾಡಿದ. ಸೊ ಇಟ್ ವಾಸ್ ಫೈರ್ ವಾಸ್ accidentally he came to know. It is not that it was his invention. ಅವನು ಶೋಧನೆ ಮಾಡಿದಲ್ಲ, accidentally, because fire used to take place in the mainly the jungles. ಆ ಒಂದು ಅರಣ್ಯಗಳಲ್ಲಿ, ದಟ್ಟವಾದ ಕಾಡಿನಲ್ಲಿ ಬೆಂಕಿ ಹತ್ತಾ ಇತ್ತು, ಕಾಡಿಗೆ ಚಿರ್ತಾ ಇತ್ತು. ಸೊ now fire, so by gathering some the wood here, and he particularly here learned the making of the fire for his use. So for first time here when fire was made, for what he used, ಯಾಕಕ್ಕಾಗಿ ಅವನು ಈ ಒಂದು ಬೆಂಕಿಯನ್ನು ಅಲ್ಲಿ ಬಳಸಿದ್ದು. ಇಟ್ ಈಸ್ ನಾಟ್ ಫಾರ್ ಕುಕಿಂಗ್, ಅಲ್ಲಿ ಆಹಾರವನ್ನು ಬೇಯಿಸಲ್ಲ. ಅದನ್ನ ಯಾಕಂದರೆ ಇನ್ನೂ ಅವನು ಕಲ್ತಿರಲಿಲ್ಲ. ದ ಫೈರ್ ವಾಸ್ ಪುಟ್ ಇನ್ ಫ್ರಂಟ್ ಆಫ್ ದ ಕೇವ್ಸ್. ಗುಹೆಗಳ ಎದುರಿಗೆ ಅದನ್ನು ಬೆಂಕಿ ಹಾಕಿಡ್ತಾ ಇದ್ದ ರಾತ್ರಿ ಹೊತ್ತು, ಕಾಡು ಮೃಗಗಳಿಂದ ದೂರ. ಸೊ ಟು ಗೆಟ್ ಹಿಮ್ಸೆಲ್ಫ್ ದ ಪ್ರೊಟೆಕ್ಷನ್, ತನ್ನ ರಕ್ಷಣೆಗಾಗಿ ಗುಹೆಗಳ ಎದುರಿಗೆ ಬೆಂಕಿ ಹಾಕ್ತಾ ಇದ್ದ. ಅಂದರೆ ಕಾಡು ಮೃಗಗಳು ದೂರವಾಗಿರ್ತಾ ಇತ್ತು. ದ ವೈಲ್ಡ್ ಅನಿಮಲ್ಸ್ ಯೂಸ್ ಟು ಕೀಪ್ ಅವೇ. ಸೊ ದಿಸ್ ಇಸ್ ಹೌ ಹಿ ಪ್ರೊಟೆಕ್ಟೆಡ್ ಹಿಮ್ಸೆಲ್ಫ್. ತನ್ನ ರಕ್ಷಣೆಗೆ ಕೆಲವು ಅನುಕೂಲತೆಯನ್ನು ಮಾಡಿಕೊಂಡ. ಹಿ ಸ್ಟಾರ್ಟೆಡ್ ಮೇಕಿಂಗ್ ಹಿಯರ್ ಸಮ್ ಪರ್ಟಿಕ್ಯುಲರ್ಲಿ ಹಿಯರ್ ದ ಮೆಥಡ್ಸ್, ಮೇಜರ್ಸ್, ಸ್ಟೆಪ್ಸ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್. ತನ್ನ ರಕ್ಷಣೆಗಾಗಿ ಈ ರೀತಿಯಾಗಿ ಮಾಡಿದ. ಸೊ ಹಿ ಆಲ್ಸೋ ಕೇಮ್ ಟು ನೋ ದ ಆರ್ಟ್ ಆಫ್ ಫಿಶಿಂಗ್. ಮೀನ ಹಿಡಿಯುವುದನ್ನು ಪ್ರಾರಂಭ ಮಾಡಿದ. ಸೊ ಎ ಲಾಂಗ್ ಥಿನ್ ಸ್ಟಿಕ್ ವಾಸ್ ಟೇಕನ್ and a hook was made, a small hook was made here by him. So like this we have found a lot of hooks have been found here. So such hooks were made which were tied here with a coil. ಗಿಡದ ನಾರದಿಂದ ಅದನ್ನು ಈ ಒಂದು ಆ ಸಣ್ಣ ಈ ಒಂದು ಕೊಕ್ಕೆಯನ್ನು ಕಟ್ತಾ ಇದ್ದರು. ಅದನ್ನು ಒಂದು ಕಟ್ಟಿಗೆ ಕಟ್ತಾ ಇದ್ರು, ಸಪೂರ್ವವಾದ ಕಟ್ಟಿಗೆ ಕಟ್ತಾ ಇದ್ರು. ಸೊ ವಿ ಕಾಲ್ ಇಟ್ as fishing rods. ಮೀನು ಹಿಡಿಯುವಂಥ ಸಾಮಗ್ರಿ ಏನಿರ್ತದೆ. ಆ್ಯಂಡ್ ದೇ ಯೂಸ್ ಟು ಕ್ಯಾಚ್ ದ ಫಿಶ್. ಸೊ ವೆನ್ ದಟ್ ಫಿಶ್ ದಟ್ ಹಿಯರ್ ದ ಫಿಶಸ್ ಯೂಸ್ ಟು ಬಿ ಕಾಟ್ ದೇರ್. ಅದಕ್ಕೆ ಏನಾದರೂ ಒಂದು ಹುಳ ಗಿಳ ಹಾಕಿ ಆ ಮೀನನ್ನು ಆಕರ್ಷಣೆ ಮಾಡ್ತಾ ಇದ್ರು ಮತ್ತು ಆ ಮೀನು ಹಿಡಿದು ಅದನ್ನು ಈ ಒಂದು ತಿಂತಾ ಇದ್ರು. ಸೊ ದಟ್ ವಾಸ್ ಹೌ ದ ಫಿಶಿಂಗ್ ಪ್ರಾಕ್ಟಿಸ್ ಸ್ಟಾರ್ಟೆಡ್. ಸಿ ದೀಸ್ ಆರ್ ಆಲ್ ದ ನ್ಯೂ ಥಿಂಗ್ಸ್ ವಿಚ್ ಯು ಕಮ್ ಅಕ್ರಾಸ್ ವಿಚ್ ಆರ್ ಅಬ್ಸೆಂಟ್ ಇನ್ ದ Paleolithic phase.
ದ ಆರ್ಟ್ ಆಫ್ ರಾಕ್ ಪೇಂಟಿಂಗ್ ಸ್ಟಾರ್ಟೆಡ್. ಕಲ್ಲಿನ ಮೇಲೆ ತಾವೇನು ಗುಹೆಯಲ್ಲಿ ವಾಸವಾಗ್ತಾ ಇದ್ದಾರೋ ಕೆಲವು ಈ ಒಂದು ನಾವು ನೋಡ್ತೀವಲ್ಲೇ ಬಣ್ಣಗಳನ್ನು ಬಿಡಿಸೋದು ಪ್ರಾರಂಭ ಆಯಿತು. ಸೊ ಚಿತ್ರಗಳನ್ನು, ಸೊ ಪೇಂಟಿಂಗ್ಸ್ ಸ್ಟಾರ್ಟೆಡ್. ಕೆಲವೊಂದು ನಮಗೆ ಆಧಾರಗಳು ಸಿಕ್ಕ. ವಿ ಹ್ಯಾವ್ ಫೌಂಡ್ ದ ಬೆಸ್ಟ್ ಎಕ್ಸಾಂಪಲ್ ವಾಟ್ ವಿ ಹ್ಯಾವ್ ಫೌಂಡ್ ಇಸ್ ದ ಬಿಂಬಬೆಟ್ಟಕ. ಬಿಂಬಬೆಟ್ಟಕ ಆ್ಯಂಡ್ ಕೈಮೂರ್ ಹ್ಯಾವ್ yielded here the evidences of the painting. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಬಿಂಬಬೆಟ್ಟಕ ಮತ್ತು ಉತ್ತರ ಪ್ರದೇಶದಲ್ಲಿ ಇದು ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ಕೈಮೂರ್, ವೇರ್ ವಿ ಹ್ಯಾವ್ ಫೌಂಡ್ ದ ರಾಕ್ ಪೇಂಟಿಂಗ್ಸ್, ದ ಕೇವ್ ಪೇಂಟಿಂಗ್ಸ್, ಗುಹೆಗಳಲ್ಲಿ ಆ ಬಣ್ಣಗಳನ್ನು ಬಳಸಿದ್ರು. ಸೊ ಲೈಕ್ ದಿಸ್ ಮೋಸ್ಟ್ ಆಫ್ ದ ಪೇಂಟಿಂಗ್ಸ್ ಆರ್ ಹಂಟಿಂಗ್ ಸೀನ್ಸ್. ಬೇಟೆ ಆಡೋದು, ಕಾಡು ಮೃಗಗಳನ್ನು ಹೇಗೆ ಬೇಟೆ ಆಡ್ತಾ ಇದ್ರು ಅವರು ಆ ಬಣ್ಣದ ರೂಪದಲ್ಲಿ ಬೆಳೀತಾ ಇದ್ರು. ಸೊ ಕಲರ್ ವಾಸ್ ಯೂಸ್ಡ್ ಬೈ ಮೇಕಿಂಗ್ ದ ಮಿಕ್ಸ್ಚರ್ ಆಫ್ ದ ಹರ್ಬ್ಸ್. ಅಲ್ಲಿ ಗಿಡಮೂಲಿಕೆ ಏನು ಸಿಗ್ತಾ ಇದ್ದು ಅದರಿಂದ ಬಣ್ಣ ತಯಾರು ಮಾಡಿ ಗೋಡೆ ಮೇಲೆ ಚಿತ್ರಗಳನ್ನು ಬಿಡಿಸೋದು. ಯಾಕಂದರೆ ಅವ್ರಿಗೆ ಎದುರುಗಡೆ ಆ ಚಿತ್ರ ಇರ್ತಾ ಇತ್ತು, ಮೃಗಗಳಿರ್ತಾ ಇದ್ದವು. ಆ ಮೃಗಗಳನ್ನು ಅಲ್ಲೇ ಬಿಡಿಸಿ ಅದನ್ನು ಬೇಟೆ ಆಡುವಂಥ ಒಂದು ಸನ್ನಿವೇಶಗಳನ್ನು ನಾವಿಲ್ಲಿ ನೋಡ್ತೀವಿ. ಹ್ಯೂಮನ್ ಬೀಯಿಂಗ್ಸ್ ಯೂಸ್ ಟು ಸ್ಟೇ ಅಟ್ ದಿಸ್ ಪರ್ಟಿಕ್ಯುಲರ್ಲಿ ದ ಪ್ಲೇಸ್. ಇಲ್ಲಿ ಅವರು ಈ ಒಂದು ವಾಸವಾಗಿರ್ತಾ ಇದ್ದರು. ಸೊ ದೇ ಸ್ಟೇಡ್ ಹಿಯರ್ ಮೇನ್ಲಿ here they are mainly joining together. They used to move in a mainly group. ಅಲ್ಲಿ ಹೇಗಿತ್ತಂದರೆ ಒಂದು ಗುಂಪಿನಲ್ಲಿ ಹೋಗಿ ಬೇಟೆಯನ್ನು ಆಡ್ತಾ ಇದ್ರು. ಸೊ ಇಟ್ ವಾಸ್ he learned the art of here uniting himself. ತನ್ನನ್ನು ಒಂದುಗೂಡಿಸುವುದು, ಗುಂಪನ್ನು ಮಾಡಿಕೊಂಡು ಬೇಟೆಯನ್ನು ಆಡೋದು, ಇದು ಒಂದು ರೀತಿಯಲ್ಲಿ ರಕ್ಷಣೆ ಆಗಿತ್ತು. ಇಟ್ ವಾಸ್ ಎ ಸಾರ್ಟ್ ಆಫ್ ಎ ಪ್ರೊಟೆಕ್ಷನ್. ಇದು ಒಂದು ರೀತಿಯಲ್ಲಿ ನಾವು ನೋಡ್ತೀವಿ ಅವನಿಗೆ ಒಂದು ರಕ್ಷಣೆ ಆಗಿತ್ತು. ಸೊ ದ್ಯಾಟ್ ವಾಸ್ ವಾಟ್ ವಿ ಫೈಂಡ್ ಹಿಯರ್ ಮೇನ್ಲಿ ದ ಪೇಂಟಿಂಗ್ feature came. And other important things what we notice is towards the end of the Mesolithic was the domestication of the animals. ಈ ಮಧ್ಯ ಶಿಲಾಯುಗದ ಕೊನೆಯಲ್ಲಿ ನಾವು ನೋಡ್ತೀವಿ ಪಶುಗಳನ್ನು ಸಾಕಲು ಪ್ರಾರಂಭ ಮಾಡಿದ. ಡಾಗ್ ಈಸ್ ದ ಫಸ್ಟ್ ಡೊಮೆಸ್ಟಿಕೇಟೆಡ್ ಅನಿಮಲ್. ಇಲ್ಲೇ ಶ್ವಾನ ಏನಿದೆ, ನಾಯಿ ಏನಿದೆ, ಇದು ಮಾನವನು ಕಲ್ತಂಥ ಮೊದಲಿಗೆ ಈ ಒಂದು ಸಂಗೋಪನೆ ಮಾಡಿದಂಥ ಪಶುವಾಗಿದೆ. ಲೇಟರ್ ದ ಶೀಪ್, ಗೋಟ್ಸ್, ದೀಸ್ ವೇರ್ ಆಲ್ mainly domesticated. So domestication of the animals came. ಯಾಕಂದರೆ we have found these evidences. The bone evidences have been found here in and around the caves where they were domesticated there. So domestication of the animals slowly here mainly started. And then here these domesticated animals here whatever they are mainly the products were there from this that made they started consuming it. For example, here if they domesticated the sheep or mainly the goat, here they used to extract the milk and they used to consume it. So it was a food. So it was not killed. ಅದನ್ನು ಕೊಲ್ತಾ ಇಲ್ಲ, ಸಂಗೋಪನೆ ಮಾಡ್ತಾ ಇದ್ರು. ಅದರಿಂದ ಬರುವಂಥ ಹಾಲನ್ನು ಅವರು ಈ ಒಂದು ತಮ್ಮ ಆಹಾರವಾಗಿ ಸ್ವೀಕರಿಸ್ಕೊಳ್ತಾ ಇದ್ರು. So this is how. And here dog was used as mainly keeping a watch to alert the mainly the human beings. ಗುಹೆಗಳಲ್ಲಿ ಅವನು ವಾಸವಾಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದರೆ, ಕಾಡು ಮೃಗಗಳು ಬರ್ತಾ ಇದ್ದರೆ ಆ ಸಮಯದಲ್ಲಿ ಅವರನ್ನು ಎಚ್ಚರಿಸುವುದು, ಒಳಗಿದ್ದವ್ರನ್ನ ಎಚ್ಚರಿಸಲು ಈ ಒಂದು ಇಲ್ಲೇ ಶ್ವಾನಗಳನ್ನು ಸಾಕ್ತಾ ಇದ್ದಾರೆ. ದಿಸ್ ಇಸ್ ಹೌ ಹಿ ಮೇನ್ಲಿ ಸ್ಟಾರ್ಟೆಡ್ ಹಿಯರ್ ಮೇನ್ಲಿ ದ ಡೊಮೆಸ್ಟಿಕೇಶನ್. ದಿಸ್ ಇಸ್ ಅಟ್ ದ ಎಂಡ್ ವಿ ಫೈಂಡ್. ಆ್ಯಂಡ್ ಆಲ್ಸೋ ಹಿಯರ್ ಟುವರ್ಡ್ಸ್ ದ ಎಂಡ್ ದ ಪಾಟ್ರಿ ಮೇಕಿಂಗ್ ಸ್ಟಾರ್ಟೆಡ್. ಮಡಿಕೆಗಳನ್ನು ತಯಾರಿಸೋದು. ಪಾಟ್ರೀಸ್ ವೇರ್ ಯೂಸ್ಡ್ ಟು ಸ್ಟೋರ್ ದ ವಾಟರ್. ನೀರನ್ನು ಸಂಗ್ರಹಿಸಲು ಮಡಿಕೆಗಳನ್ನು ಈ ರೀತಿಯಾಗಿ ಅವರು ತಯಾರಿಸಲು ಪ್ರಾರಂಭ ಮಾಡಿದರು. ಹ್ಯಾಂಡ್ ಮೇಡ್ ಪಾಟ್ರೀಸ್ ಆರ್ ವಿ ಹ್ಯಾವ್ ಡಿಸ್ಕವರ್ಡ್. ಅಲ್ಲಿ ಕೈಯಿಂದ ತಯಾರಿಸಿದಂಥ ಮಡಿಕೆಗಳು ನಮಗೆ ಸಿಕ್ಕಿವೆ ಅಲ್ಲಿ. ದಟ್ ಈಸ್ ವಾಟ್ ದ ಪಾಟ್ರಿ ಮೇಕಿಂಗ್ ವಾಸ್ ಪ್ರಾಮಿನೆಂಟ್ ದೇರ್. ಹವೆವರ್ he remained as a cave dweller. ಗುಹೆಗಳಲ್ಲಿ ವಾಸವಾಗ್ತಾ ಇದ್ದ. ಆ್ಯಂಡ್ he was in still a food gathering stage. ಗುಹೆಗಳಲ್ಲಿ ವಾಸವಾಗಿರ್ತಾ ಇದ್ದ. ಅವನು ಇನ್ನೂ ಆಹಾರ ಸಂಗ್ರಹಕನೇ ಆಗಿದ್ದನು, ಆಹಾರ ಬೆಳೆಯ ಕಲೆಯನ್ನು ಅವನು ತಿಳಿದುಕೊಂಡಿರಲಿಲ್ಲ. ಸೊ ದಿಸ್ ವಾಸ್ ದ ಲೈಫ್ ಆಫ್ ದಿ ಮೇನ್ಲಿ ದ ಮೆಸಾಲಿಥಿಕ್ ಮ್ಯಾನ್. ಮಧ್ಯಶಿಲಾಯುಗದಲ್ಲಿ ಇರುವಂಥ ಅಲ್ಲಿ ಮಾನವರ ಜೀವನ ಹೇಗಿತ್ತಂದರೆ ಈ ರೀತಿಯಾಗಿ ಕೆಲವು ಹೊಸ ಲಕ್ಷಣಗಳು ಬಂದವು. ದೀಸ್ ವರ್ ದ ನ್ಯೂ ಫೀಚರ್ಸ್ ವಿಚ್ ವರ್ ನೋಟಿಸ್ಡ್ ಇನ್ ಮೆಸೋಲಿಥಿಕ್ ಏಜ್. ಸೊ ದಿಸ್ ವಾಸ್ ದ ಲೈಫ್ ಹಿಯರ್. ಸೊ ಮೆಸೋಲಿಥಿಕ್ ಪೀರಿಯಡ್ ಇಸ್ ಅನ್ ಇಂಟರ್ಮೀಡಿಯೇಟೆಡ್ ಪೀರಿಯಡ್ ಫ್ರಮ್ ಪೇಲಿಯೋಲಿಥಿಕ್ ಟು ನಿಯೋಲಿಥಿಕ್. ಇಟ್ ಈಸ್ ಅನ್ ಇಂಟರ್ಮೀಡಿಯೇಟ್ ಪೀರಿಯಡ್. ಮಧ್ಯಶಿಲಾಯುಗ ಮೆಸೋಲಿಥಿಕ್. ಮೈಕ್ರೋಲಿಥಿಕ್ ಅಂದರೆ ಬಿಕಾಸ್ ದೇ ಯೂಸ್ಡ್ ದಿ ಸ್ಮಾಲ್ ವೆಪನ್ಸ್, ಸಣ್ಣ ಸಣ್ಣ ಆಯುಧಗಳನ್ನು ಬಳಸ್ತಾ ಇದ್ರು, ಅದಕ್ಕೆ ಅದನ್ನು ಮೈಕ್ರೋಲಿಥಿಕ್ ಅಂಥೇಳಿ ಈ ಒಂದು ಕರೆಯಲಾಯಿತು. ಆ್ಯಂಡ್ a sort of a revolution took place in the human organization, human life
and human culture in the Neolithic phase. That is the last part of the Stone Age. ಅದು ಶಿಲಾಯುಗದ ಕೊನೆ ಭಾಗವಾಗಿದೆ. ಹೊಸ ಶಿಲಾಯುಗ ಇಲ್ಲೇ ಮಾನವನ ಸಂಸ್ಕೃತಿ ಪೂರ್ಣ ಪರಿವರ್ತನೆಗೊಂಡಿತು. ಕೆಲವು ಹೊಸ ಈ ಒಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಅಲ್ಲಿ ಯಾವ ಈ ಒಂದು ಮುಖ್ಯವಾಗಿ ಬದಲಾವಣೆಗಳಾದವು ಮತ್ತು ಅಲ್ಲಿಯ ಮಾನವ ಜೀವನ ಸಂಸ್ಕೃತಿ ಹೇಗಿತ್ತು, ಇದನ್ನು ಮುಂದಿನ ಕ್ಲಾಸ್ನಲ್ಲಿ ನಾನು ವಿಷಯ ಚರ್ಚೆ ಮಾಡ್ತೀನಿ. ಸೊ ರಿಮೆಂಬರ್ ದಿಸ್ ಮೆಸೋಲಿಥಿಕ್, ಮಧ್ಯ ಶಿಲಾಯುಗದ ಬಗ್ಗೆ ಇದು ಕೆಲವು ಲಕ್ಷಣಗಳೇನಿವೆ ಇವುಗಳನ್ನು ನೆನಪಿಟ್ಕೊಂಡಿರಲಿ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ. ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ವಿಲ್ ಬಿ ಪೇಲಿಯೋಲಿಥಿಕ್. ಇದಾದ ಮೇಲೆ ನಿಯೋಲಿಥಿಕ್. ನಿಯೋಲಿಥಿಕ್ ಆದ ನಂತರ ನಾವು ಮೇಲೆ ಇತಿಹಾಸ ಭಾಗಕ್ಕೆ ಬರ್ತೀವಿ. ಇದು ಪೂರ್ವ ಇತಿಹಾಸ ಭಾಗ ಆಗಿದೆ. ಇತಿಹಾಸ ಭಾಗಕ್ಕೆ ಬರ್ತೀವಿ. ಅಲ್ಲಿದ್ದ ಸಿಂಧೂ ನಾಗರಿಕತೆಯಿಂದ ವಿಷಯ ಪ್ರಾರಂಭಗೊಳಿಸ್ತೀವಿ. ವಿ ವಿಲ್ ಸ್ಟಾರ್ಟ್ ವಿತ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದಕ್ಕೆ ಮುಂದಿನ ಕ್ಲಾಸ್ನಲ್ಲಿ ನಿಯೋಲಿಥಿಕ್ ಸಂಸ್ಕೃತಿ ಹೇಗಿತ್ತು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು.